ಹೆಲೋ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಯು ಸಿ ಬಯಾಲಜಿ ಫಸ್ಟ್ ಯೂನಿಟ್ ಟೆಸ್ಟ್ಗೆ 3 ಚಾಪ್ಟರ್ಸ್ ಇದ್ದಾವೆ. ಫಸ್ಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಸೆಕೆಂಡ್ ಹ್ಯೂಮನ್ ರಿಪ್ರೊಡಕ್ಷನ್ ಮತ್ತು ಥರ್ಡ್ ರಿಪ್ರೊಡಕ್ಟಿವ್ ಹೆಲ್ತ್. ಸೊ ಫಸ್ಟ್ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಆಫ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರಲ್ಲಿ ಬರುವಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾವು ಡಿಸ್ಕಸ್ ಮಾಡೋಣ. ಮತ್ತು ನೋಟ್ಸ್ ಸಿಂಪಲ್ ಆಗಿದೆ. ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ಸೊ ಪಾರ್ಥಿನೋಕಾರ್ಪಿ ಡೆಫಿನೇಷನ್ ತುಂಬ ಇಂಪಾರ್ಟೆಂಟ್ 1 ಮಾರ್ಕ್ಗೆ. ಅದಾದಮೇಲೆ 5 ಮಾರ್ಕ್ಸ್ಗೆ ಟಿ ಎಸ್ ಆಫ್ ಆನ್ಥರ್, ಟಿ ಎಸ್ ಆಫ್ ಯಂಗ್ ಆನ್ಥರ್ ಡಯಾಗ್ರಾಮ್ ಇದೆ, ಲೇಬಲ್ಡ್ ಡಯಾಗ್ರಾಮ್. ಅದಾದಮೇಲೆ ಎನ್ಲಾರ್ಜ್ಡ್ ಡಯಾಗ್ರಾಮು ಕೇಳ್ತಾರೆ. ಇದರಲ್ಲಿ ಜ್ಞಾಪನ ಇಟ್ಕೋಬೇಕಾಗಿರೋದು ಪಾಯಿಂಟ್ ಏನಪ್ಪ ಅಂದರೆ, ಇನ್ನರ್ ಲೇಯರ್ ಇದೆಯಲ್ಲ ಟ್ಯಾಪಿಟಮ್ನ ಫಂಕ್ಷನ್ ಕೇಳ್ತಾರೆ. ಟ್ಯಾಪಿಟಮ್ನ ರೋಲ್ ಏನಪ್ಪ ಅಂದರೆ ನರಿಶಿಂಗ್ ದ ಡೆವಲಪಿಂಗ್ ಪೋಲನ್ ಗ್ರೇನ್ಸ್. ಇದು ಬಿಟ್ಟು ಇನ್ನೂ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪೋಲನ್ ಗ್ರೇನ್ಸ್ ಸ್ಟ್ರಕ್ಚರ್. ಪೋಲನ್ ಗ್ರೇನ್ನ ಇನ್ನೊಂದು ನೇಮ್ ಇದೆ ಮೇಲ್ ಗೆಮೆಟೋಫೈಟ್ ಅಂತ. ಪೋಲನ್ ಗ್ರೇನ್ ಅಥವಾ ಮೇಲ್ ಗೆಮೆಟೋಫೈಟ್ ಇದು ಲೇಬಲ್ಡ್ ಡಯಾಗ್ರಾಮ್. ಪೋಲನ್ ಗ್ರೇನ್ನ ಲೇಬಲ್ಡ್ ಡಯಾಗ್ರಾಮ್. ಮತ್ತು ಔಟರ್ ಲೇಯರ್ ಎಕ್ಸೈನ್ ದಟ್ ಈಸ್ ಮೇಡ್ ಅಪ್ ಆಫ್ ಸ್ಪೋರೋಪಾಲಿನಿನ್, ಇದೊಂದು ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮೆಟೀರಿಯಲ್, ಇದ್ರ ಬಗ್ಗೆ ಕೇಳ್ತಾರೆ. ಮತ್ತು ಇಂಟೈನ್ ಇನ್ನರ್ ಲೇಯರ್, ಇಂಟೈನ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್, ಇದು ಕೂಡ ಕೇಳ್ತಾರೆ 5 ಮಾರ್ಕ್ಸ್ಗೆ. ಅನದರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಡಯಾಗ್ರಾಮ್ ಹಿಯರ್ ಫಾರ್ 5 ಮಾರ್ಕ್ಸ್ ಈಸ್ ಅನಾಟ್ರೋಪಸ್ ಓವ್ಯೂಲ್ ಅಥವಾ ಮೆಗಾಸ್ಪೊರಾಂಜಿಯಂ. ಈ ಡಯಾಗ್ರಾಮು ತುಂಬ ಇಂಪಾರ್ಟೆಂಟ್. ದೆನ್ ಒನ್ ಮೋರ್ ಈಸ್ ಎಂಬ್ರಿಯೋಸ್ಯಾಕ್. ಇನ್ನೊಂದು ಡಯಾಗ್ರಾಮ್ ಏನಪ್ಪ ಅಂದರೆ ಎಂಬ್ರಿಯೋಸ್ಯಾಕ್ನ ಫೀಮೇಲ್ ಗೆಮೆಟೋಫೈಟ್ ಅಂತಲೂ ಸಹ ಕರೀತಾರೆ. ಇದರಲ್ಲಿ 7 ಸೆಲ್ಸ್ ಇರ್ತವೆ ಮತ್ತು 8 ನ್ಯೂಕ್ಲಿಯಸ್ ಇರ್ತವೆ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಮತ್ತು ಎಂಬ್ರಿಯೋಸ್ಯಾಕಲ್ಲಿ ಫಿಲಿಫಾರ್ಮ್ ಆಪರೇಟಸ್ನ ರೋಲ್ ಕೇಳ್ತಾರೆ. ಫಿಲಿಫಾರ್ಮ್ ಆಪರೇಟಸ್ನ ರೋಲ್ ಕೂಡ 1 ಮಾರ್ಕ್ ಕೇಳ್ತಾರೆ. ದಟ್ ಗೈಡ್ಸ್ ದ ಪೋಲನ್ ಟ್ಯೂಬ್. ಮತ್ತು 1 ಮಾರ್ಕಲ್ಲಿ ಫ್ಯೂನಿಕಲ್, ರ್ಯಾಫೆ ಮತ್ತು ಹೈಲಮ್ನ ರೋಲು ಕೂಡ ಕೇಳ್ತಾರೆ. ದೆನ್ ಒನ್ ಮೋರ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮತ್ತು ಅದರ 2 ಸ್ಟೆಪ್ಸ್, ಎಮಾಸ್ಕುಲೇಷನ್ ಮತ್ತು ಬ್ಯಾಗಿಂಗ್ ಬಗ್ಗೆ ಕೇಳ್ತಾರೆ. 5 ಮಾರ್ಕ್ಸ್ಗೆ ಇನ್ನೊಂದು ಥಿಯರಿ ಪಾರ್ಟ್ನ ಕ್ವಶನ್ ಇದೆ, ಔಟ್ ಬ್ರೀಡಿಂಗ್ ಡಿವೈಸಸ್ ಅಂದರೆ ಇದು ಸೆಲ್ಫ್ ಪಾಲಿನೇಷನ್ನ ಪ್ರಿವೆಂಟ್ ಮಾಡುತ್ತೆ ಮತ್ತು ಕ್ರಾಸ್ ಪಾಲಿನೇಷನ್ನ ಫೇವರ್ ಮಾಡುತ್ತೆ. ಸೊ ಡಿವೈಸಸ್ ಟು ಪ್ರಿವೆಂಟ್ ಆಟೋಗ್ಯಾಮಿ, ಡಿವೈಸಸ್ ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್, ಇವೆಲ್ಲ ಡಿವೈಸಸ್ ನೀವು ಜ್ಞಾಪನ ಇಟ್ಕೋಬೇಕು. 5 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್. ದೆನ್ 1 ಮಾರ್ಕ್ ಮತ್ತು 2 ಮಾರ್ಕ್ಸ್ಗೆ ಕ್ಲೈಸ್ಟೋಗ್ಯಾಮಸ್ ಫ್ಲವರ್ ಅಂದ್ರೇನು, ಕ್ಯಾಸ್ಮೋಗ್ಯಾಮಸ್ ಫ್ಲವರ್ ಅಂದ್ರೇನು, ಗೈಟನೋಗ್ಯಾಮಿ, ಫಾಲ್ಸ್ ಫ್ರೂಟ್, ಪೆರಿಸ್ಪರ್ಮ್ ಮತ್ತು ಅದರ ಎಕ್ಸಾಂಪಲ್, ಪಾಲಿ ಎಂಬ್ರಿಯೋನಿ ಎಕ್ಸಾಂಪಲ್. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಇಲ್ಲಿ ಎಂಬ್ರಿಯೋಸ್ಯಾಕ್ ಅನ್ನೋದು ಒಂದು ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ಅದು ಯಾಕೆ ಅಂತ 1 ಮಾರ್ಕ್ ಕೇಳ್ತಾರೆ. ಅಪೋಮೈಕ್ಸಿಸ್ ಡೆಫಿನೇಷನು ತುಂಬ ಇಂಪಾರ್ಟೆಂಟ್. ಪೋಲನ್ ಗ್ರೈನ್ಸ್ನ ಹೇಗೆ ಪ್ರಿಸರ್ವ್ ಮಾಡ್ತೀವಿ, ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮತ್ತು ಓಲ್ಡೆಸ್ಟ್ ವೇಯಬಲ್ ಸೀಡ್ ಯಾವುದಪ್ಪ ಅಂದರೆ ಲೂಪಿನಸ್ ಅರಕ್ಟಿಕಸ್. ಮತ್ತು ಎಂಟೋಮೊಫೈಲಿ ಅಂದರೆ ಏನು ಮತ್ತು ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್, ಇವು ಈ ಚಾಪ್ಟರಿಂದ ಬರುವಂತಹ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ, ಮ್ಯಾಕ್ಸಿಮಮ್ ಇದರಿಂದನೇ ಬರುತ್ತೆ ಕ್ವಶನ್ ಆನ್ಸರ್ಸ್. ಆಲ್ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಕವರ್ ಆಗಿದೆ ಈ 2 ಪೇಜಲ್ಲಿ. ಸ್ಟೂಡೆಂಟ್, ಸೆಕೆಂಡ್ ಚಾಪ್ಟರ್ ಬಂದು ಹ್ಯೂಮನ್ ರಿಪ್ರೊಡಕ್ಷನ್. ಈ ಚಾಪ್ಟರಿಂದ ಸ್ವಲ್ಪ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇದೆ. ಫಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಡಯಾಗ್ರಾಮ್. ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಡಯಾಗ್ರಾಮ್ ಇದೆ, ಲೇಬಲ್ ಡಯಾಗ್ರಾಮ್, ಇದು ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ಇನ್ನೊಂದು ಡಯಾಗ್ರಾಮ್ ಯಾವುದಪ್ಪ ಅಂದರೆ ಹ್ಯೂಮನ್ ಸ್ಪರ್ಮ್ ಡಯಾಗ್ರಾಮು ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ. ದೆನ್ ಅದರ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಡಯಾಗ್ರಾಮ್ ಮತ್ತು ಮೆಮ್ಯಾರಿ ಗ್ಲ್ಯಾಂಡ್ ಡಯಾಗ್ರಾಮ್, ಇದು ಕೂಡ ತುಂಬ ಇಂಪಾರ್ಟೆಂಟ್, 5 ಮಾರ್ಕ್ಸ್ಗೆ ಕೇಳ್ತಾರೆ. ದೆನ್ ಸೆಮಿನಿಫರಸ್ ಟ್ಯೂಬ್ಯೂಲ್, ಟಿ ಎಸ್ ಆಫ್ ಸೆಮಿನಿಫರಸ್ ಟ್ಯೂಬ್ಯೂಲ್. ಇದರಲ್ಲಿ ಏನು ಗ್ಯಾಪ್ನ ಇಟ್ಕೋಬೇಕಾಗಬೇಕು ಅಂದರೆ ಸರ್ಟೋಲಿ ಸೆಲ್ನ ಫಂಕ್ಷನ್ ಏನು ಅಂತ ಕೇಳ್ತಾರೆ ಮತ್ತು ಲೀಡಿಕ್ ಸೆಲ್ನ ಫಂಕ್ಷನ್ ಏನು ಅಂತ ಕೇಳ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್, ಗ್ಯಾಪ್ನ ಇಟ್ಕೋಬೇಕಾಗಿ ನೀವು. ವೆರಿ ವೆರಿ ಇಂಪಾರ್ಟೆಂಟ್, ದ ಫಂಕ್ಷನ್ ಆಫ್ ಸರ್ಟೋಲಿ ಸೆಲ್ ಆ್ಯಂಡ್ ಲೀಡಿಕ್. ನೆಕ್ಸ್ಟ್ ಈ ಚಾಪ್ಟರಲ್ಲಿ ಕೇಳೋದು ಪ್ಲಾಸೆಂಟಾ ಅಂದ್ರೆ ಏನು ಅಂತ. ಪ್ಲಾಸೆಂಟಾ ಡೆಫಿನೇಷನ್ ಕೇಳ್ತಾರೆ ಮತ್ತು ಪ್ಲಾಸೆಂಟಾ ಸಕ್ರೀಟ್ ಮಾಡುವಂತಹ ಹಾರ್ಮೋನ್ಸ್ ಯಾವುದು ಅಂತ ಕೇಳ್ತಾರೆ. ಇದು ಗ್ಯಾಪ್ನ ಕೊಡ್ರಿ, 3 ಮಾರ್ಕ್ಸ್ ಕೇಳ್ತಾರೆ. ದೆನ್ ಅನದರ್ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ ಮೆನ್ಸ್ಟ್ರುವಲ್ ಸೈಕಲ್ ಅಂದರೆ ಏನು, ವಾಟ್ ಈಸ್ ಮೆನ್ಸ್ಟ್ರುವಲ್ ಸೈಕಲ್ ಮತ್ತು ಅದರ 4 ಫೇಸಸ್, ಮೆನ್ಸ್ಟ್ರುವಲ್ ಫೇಸ್, ಫಾಲಿಕ್ಯುಲರ್ ಫೇಸ್, ಓವ್ಯುಲೇಟರಿ ಫೇಸ್ ಮತ್ತು ಲೂಟಿಯಲ್ ಫೇಸ್. ಇದರಲ್ಲಿ 1 ಮಾರ್ಕ್ ಡೆಫಿನೇಷನ್ ಇದೆ, LH ಸರ್ಜ್, ಅದು ಕೂಡ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ ಎಕ್ಸಾಮಲ್ಲಿ. ದೆನ್ ಅದರ್ ಇಂಪಾರ್ಟೆಂಟ್ ಟಾಪಿಕ್ಸ್ ಲೈಕ್ ಡೆಫಿನೇಷನ್ ಆಫ್ ಮಾರುಲಾ ಅಂದ್ರೇನು ಮತ್ತು ಸಮೈನಲ್ ಪ್ಲಾಸ್ಮಾನ ಕಂಪೋಸಿಷನ್ ಏನು, ಆಕ್ಸಿಟೋಸನ್ನ ರೋಲ್ ಏನು, ಕೊಲೋಸ್ಟ್ರಮ್ ಅಂದ್ರೇನು, ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ನ ಡೆಫಿನೇಷನ್ ಅದು ಕೇಳ್ತಾರೆ.
ದೆನ್ ಸ್ಕ್ರೋಟಮ್ನ ಫಂಕ್ಷನ್ ಏನು ಅಂತ ಕೇಳ್ತಾರೆ. ಆಕ್ಸೆಸರಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಡಕ್ಟ್ಸ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಆಕ್ಸೆಸರಿ ಡಕ್ಟ್ಸ್ ಬಗ್ಗೆ ಕೇಳ್ತಾರೆ. ಸ್ಪರ್ಮ್ನಲ್ಲಿ ಇರುವಂತಹ ಆಕ್ರೋಸೋಮ್ನ ಫಂಕ್ಷನ್ ಅಂತ ಕೇಳ್ತಾರೆ. ಮತ್ತು ಟ್ರೋಫೋಬ್ಲಾಸ್ಟ್ ಅಂದರೆ ಏನು, ದಟ್ ಇಸ್ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಬ್ಲಾಸ್ಟೋಸಿಸ್ಟ್. ಇದು ಈ ಚಾಪ್ಟರಿಂದ ಬರುವಂತಹ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್. ಅಂದರೆ ಮ್ಯಾಕ್ಸಿಮಮ್ ಇದರಿಂದನೇ ಕವರ್ ಆಗುತ್ತೆ ನಿಮಗೆ. ಡೆಫಿನೆಟ್ಲಿ 35ಗೆ 30 ಅಂತೂ ನೀವು ಡೆಫಿನೆಟ್ಲಿ ಸ್ಕೋರ್ ಮಾಡ್ಬೋದು. ಥರ್ಡ್ ಚಾಪ್ಟರ್ ಬಂದು ರಿಪ್ರೊಡಕ್ಟಿವ್ ಹೆಲ್ತ್. ಇದರಲ್ಲಿ 3 ಮಾರ್ಕ್ಸ್ಗೆ MTP ಅಂದ್ರೇನು, MTP ಯಾವಾಗ ಸೇಫ್, ಮತ್ತು MTP ಏನಕ್ಕೋಸ್ಕರ ಮಾಡ್ತಾರೆ ಇದು ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ವೆರಿ ಇಂಪಾರ್ಟೆಂಟ್ ಕಂಪಲ್ಸರಿ ಆಗಿ ಕೇಳುವಂತಹ ಟಾಪಿಕ್ ಯಾವುದಪ್ಪ ಅಂದರೆ ಇಂಟ್ರಾ ಯುಟಿರೈನ್ ಡಿವೈಸಸ್ ಅಂದ್ರೇನು, ಮತ್ತು ಟೈಪ್ಸ್ ಆಫ್ ಇಂಟ್ರಾ ಯುಟಿರೈನ್ ಡಿವೈಸಸ್. ಇದು 3 ಟೈಪ್ಸ್ ಇಂಟ್ರಾ ಯುಟಿರೈನ್ ಡಿವೈಸ್ ಇದೆ. ಇದರ ಎಕ್ಸಾಂಪಲ್ ತುಂಬ ಇಂಪಾರ್ಟೆಂಟ್, ನೀವು ಜ್ಞಾಪನಕ್ಕೋಬೇಕು. ಮತ್ತು 2 ಮಾರ್ಕ್ಸ್ಗೆ ಫ್ಯೂಚರ್ಸ್ ಆಫ್ ಐಡಿಯಲ್ ಕಾಂಟ್ರಸೆಪ್ಟಿವ್ ಕೇಳ್ತಾರೆ. ಫ್ಯೂಚರ್ಸ್ ಆಫ್ ಐಡಿಯಲ್ ಕಾಂಟ್ರಸೆಪ್ಟಿವ್ ಇದು 4 ಫ್ಯೂಚರ್ಸ್ ಜ್ಞಾಪನ ಕೊಡ್ರಿ. ಮತ್ತು ನ್ಯಾಚುರಲ್ ಕಾಂಟ್ರಸೆಪ್ಟಿವ್ ಮೆಥಡ್ಸ್ 3 ಇದಾವೆ, ಅದನ್ನು ಜ್ಞಾಪನ ಕೊಡ್ರಿ. ದೆನ್ ಅನದರ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್ ಈಸ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್. ಅಲ್ಲಿ IVF, ಜಿಫ್ಟ್ ಇದೆ, ಗಿಫ್ಟ್, IUI, ಆರ್ಟಿಫಿಷಿಯಲ್ ಇನ್ಸಮೈನೇಷನ್, ದೆನ್ ICSI ಅದನ್ನು ಕೇಳ್ತಾರೆ. ದೆನ್ 1 ಮಾರ್ಕಿಗೆ ನಿಮಗೆ ಈ ಚಾಪ್ಟರಿಂದ ಆಮ್ನಿಯೋಸೆಂಟೆಸಿಸ್ ಡೆಫಿನೇಷನ್ ಕೇಳ್ತಾರೆ. ಮತ್ತು ರಿಪ್ರೊಡಕ್ಟಿವ್ ಹೆಲ್ತ್ನ ಪ್ರಾಬ್ಲಮ್ಸ್ ಯಾವುದು, ಮತ್ತು ಸಹೇಲಿ ಒಂದು ಒನ್ಸ್ ಇನ್ ಅ ವೀಕ್ ಪಿಲ್, ನಾನ್ ಸ್ಟೀರಾಯ್ಡಲ್ ಪಿಲ್, ಓರಲ್ ಕಾಂಟ್ರಸೆಪ್ಟಿವ್. ಇದನ್ನು ಡೆವಲಪ್ ಮಾಡಿದ್ದು CDRI, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಮತ್ತು ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸಲ್ಲಿ ಪ್ರೊಜೆಸ್ಟ್ರಾಜನ್ ಇರುತ್ತೆ, ಇಲ್ಲಾಂದರೆ ಪ್ರೊಜೆಸ್ಟ್ರಾಜನ್ ಎಸ್ಟ್ರೋಜನ್ ಎರಡೂ ಕಾಂಬಿನೇಷನ್ ಇರುತ್ತೆ. ದೆನ್ ಪರ್ಮನೆಂಟ್ ಸ್ಟೆರಿಲೈಸೇಷನ್ ಮೆಥಡ್ಸ್ ಯಾವುದಪ್ಪ ಅಂದರೆ ಮೇಲ್ಸಲ್ಲಿ ವ್ಯಾಸಿಕ್ಟೋಮಿ, ಫೀಮೇಲ್ಸಲ್ಲಿ ಟ್ಯೂಬಿಕ್ಟೋಮಿ. ಸೊ ಇದು ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಈ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸಲ್ಲಿ ಕ್ಯೂರ್ ಆಗದಲ್ಲೇ ಇರೋದು ಯಾವುದಪ್ಪ ಅಂದರೆ ಏಡ್ಸ್, ಹೆಪಟೈಟಿಸ್ ಬಿ ಮತ್ತು ಜೆನೆಟಲ್ ಹರ್ಪಸ್. ಇದು ಜೆನೆಟಲ್ ಹರ್ಪಸ್ ಇದು. ಮತ್ತು ಇರೋದು ಒಂದು ಪಾಪ್ಯುಲರ್ ಬ್ರ್ಯಾಂಡ್ ಆಫ್ ಕಾಂಡಮ್. ಇವು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್. ಇದನ್ನು ಓದ್ಕೊಂಡ್ರೆ ಫಸ್ಟ್ ಯೂನಿಟ್ ಟೆಸ್ಟ್ ಮತ್ತು ಮಿಡ್ ಟರ್ಮ್ ಎರಡಕ್ಕೂ ಕೂಡ ತುಂಬ ಹೆಲ್ಪ್ಫುಲ್ ಆಗಲಿದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.